ಇಂದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಘಟಾನುಘಟಿಗಳ ಮಧ್ಯೆ ಏರ್ಪಟ್ಟಿದೆ ಸ್ಪರ್ಧೆ. ಇಂದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಘಟಾನುಘಟಿಗಳ ಮಧ್ಯೆ ಈ ಸ್ಪರ್ಧೆ ಏರ್ಪಟ್ಟಿದೆ. ಸಂಸತ್ ಭವನದಲ್ಲಿ ಚುನಾವಣೆ ನಡೆಯಲಿದೆ. ಸಂಸದರು, ರಾಜ್ಯಸಭಾ ಸದಸ್ಯರಿಂದ ವೋಟ್ ಕೂಡ ಹಾಕಲಾಗುತ್ತೆ. ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿರತಕ್ಕಂಥ ರಾಧಾಕೃಷ್ಣ ಅವರು, ಹಾಗೆ INDIA ಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ, ಬಿಜೆಪಿ ಬೆಂಬಲಿತ ರಾಧಾಕೃಷ್ಣ ಗೆಲುವು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಜಗದೀಪ್ ಧನ್ಕರ್ ರಿಸೈನ್ ಮಾಡಿದಂತಹ ಸ್ಥಾನ ಖಾಲಿಯಾಗಿದೆ. ಖಾಲಿಯಾಗಿರ್ತಕ್ಕಂಥ ಉಪರಾಷ್ಟ್ರಪತಿ ಹುದ್ದೆ ಇವತ್ತು ಯಾರು ಅಲಂಕರಿಸ್ತಾರೆ? ಇದೇ ಸ್ಥಾನಕ್ಕೆ ಇಂದು ಚುನಾವಣೆ ಕೂಡ ನಡೀತಾ ಇರುವಂಥದ್ದು. ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಅವರ ರಿಸೈನ್ ಬಳಿಕ, ರಾಜೀನಾಮೆಯ ಬಳಿಕ ಈ ಒಂದು ಸ್ಥಾನ ಖಾಲಿಯಾಗಿದೆ. ಖಾಲಿಯಾದಂತಹ ಸ್ಥಾನವನ್ನು ಯಾರು ಅಲಂಕರಿಸ್ತಾರೆ ಅನ್ನುವಂತಹ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆ. ಸಂಸತ್ ಭವನದಲ್ಲಿ ಇವತ್ತು ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಸಂಸದರು, ರಾಜ್ಯಸಭಾ ಸದಸ್ಯರು ವೋಟ್ ಹಾಕ್ತಾರೆ. ಈ ಒಂದು ಚುನಾವಣೆ ಏನಿದೆ ನಿಜಕ್ಕೂ ಕೂಡ ಒಂದು ಸ್ಪರ್ಧೆ ಅಂತಾನೆ ಹೇಳ್ಬೋದು. ಯಾಕಂದರೆ ಘಟಾನುಘಟಿಗಳು ಇಬ್ಬರೂ ಕೂಡ INDIA ಕೂಟದ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ, ಹಾಗೆ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣ, ಇವರಿಬ್ಬರೂ ಕೂಡ ಘಟಾನುಘಟಿ ನಾಯಕರೇ. ಈ ಘಟಾನುಘಟಿ ನಾಯಕರಲ್ಲಿ ಯಾರು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾಗ್ತಾರೆ ಅನ್ನೋದು ಪ್ರಶ್ನೆಯಾಗಿದೆ.